ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ತುಳಸಿ ಅವರು ಬಂದ್ರಲ್ವಾ, ಅವರು ಎಲ್ಲಿಂದ ಬಂದ್ರು ಅಂತ ನಿನಗೆ ಗೊತ್ತಾ? ಎಲ್ಲಿಂದ? ಅವರು ಅವ್ರ ಮಕ್ಕಳ ಹತ್ರ ಯಾವುದೇ ಕಾರಣಕ್ಕೂ ಈ ಫ್ಯಾಮಿಲಿ ಟ್ರೀಗೆ ಸೇರ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಬಂದಿದ್ದಾರೆ. ಲಾಯರ್ ಎದುರು ಈ ಮಾತನ್ನ ಅವ್ರು ಬಂದು ಹೇಳ್ತಾರೆ. ಮೈ ಗಾಡ್, ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ಬರೀ ಕೂಗಾಡಿದ್ರೆ ಜಗಳ ಆಡಿದ್ರೆ ಪ್ರಯೋಜನ ಇಲ್ಲ ಅಭಿ. ಅತ್ತೆ, ಯು ಆರ್ ಅನ್ಬಿಲೀವೇಬಲ್. ಅಬ್ಬಾ, ಈಗ ನನಗೊಂದು ದೊಡ್ಡ ರಿಲೀಫ್ ಅನಿಸ್ತಾ ಇದೆ ಚಿಕ್ಕಮ್ಮ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿನ್ನ ಖುಷಿನೇ ಮುಖ್ಯ ಅಭಿ. ಅಂದಹಾಗೆ ಇನ್ನೊಂದು ವಿಷಯ, ಅವರು ನಮಗೇನಾದರೂ ಡಿಮಾಂಡ್ ಮಾಡಬಹುದು, ಅದಕ್ಕೆ ನಾವು ಒಪ್ಕೊಂಡ್ರಾಯ್ತಷ್ಟೇ. ಆಯಿತು ಚಿಕ್ಕಮ್ಮ, ಸದ್ಯಕ್ಕೆ ಒಪ್ಕೊಳ್ಳೋಣ. ಒಂದ್ಸಲಿ ಫ್ಯಾಮಿಲಿ ಟ್ರೀ ಆಗಲಿ, ಆಮೇಲೆ ಆಟ ಆಡ್ಸಿದ್ರಾಯ್ತು. ಥ್ಯಾಂಕ್ಸ್ ಅತ್ತೆ. ಎಷ್ಟು ಚೆನ್ನಾಗಿದೆ ಕೇಳಕ್ಕೆ. ಅವ್ರ ಕುಟುಂಬದಲ್ಲಿ ನನ್ನ ಹೆಸರು ಒಂದಾಗಿರುತ್ತೆ ಅಂದ್ರೆ ಎಂಥ ಥ್ರಿಲ್ಲಿಂಗು. ಇನ್ನೇನು ಸ್ವಲ್ಪ ದಿನದಲ್ಲೇ ನಾನು ಕೋಟ್ಯಾಧೀಶ್ವರಿ ಆಗ್ಬಿಡ್ತೀನಿ. ಇದೇನು ಕನ್ಸಲ್ಲ ತಾನೆ? ಬಟ್ ಈ ಅಣ್ಣ ಅದಿನ್ನೇನು ಕಡ್ಡಿ ಅಲ್ಲಾಡಿಸ್ತಾನೋ, ಅವನಿಗಂತೂ ಬುದ್ಧಿ ಇಲ್ಲ, ನನ್ನ ದಾರಿಗೂ ಅಡ್ಡ ಬರ್ತಾನೆ. ನನಗೆ ಈ ಫ್ಯಾಮಿಲಿ ಅವ್ರನ್ನ ನೋಡಿದ್ರೇ ಇರಿಟೇಟ್ ಆಗುತ್ತೆ. ಯಾರು? ಸಂಧ್ಯಾ, ಅದೇ ಆ ಸಮರ್ಥನ್ ತಂಗಿ. ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡಬೇಡ ಅಭಿ. ನೀನೇ ಅವಳಿಗೆ ಕನ್ವಿನ್ಸ್ ಮಾಡಿ ಅವಳು ಈ ಪ್ರಪೋಸಲ್ ಒಪ್ಕೊಳ್ಬಾರ್ದು, ಆ ಥರ ಮಾಡು. ಆಗ ನಾವು ಅನ್ಕೊಂಡಿದ್ದಾಗುತ್ತಲ್ಲ ಅಭಿ. ಹಲೋ ತಮ್ಮ, ಸತ್ಯ ಫೋನ್ ರಿಸೀವ್ ಮಾಡಿದ್ಯಲ್ಲ? ಏನು ವಿಷಯ? ಏನಿಲ್ಲ, ಅದೇನೋ ವಂಶವೃಕ್ಷ ಅಂತ ಮಾಡ್ತಿದ್ದೀರಂತಲ್ಲ. ಅಮ್ಮ ಬಂದು ನಮ್ಮನ್ನ ದೂರ ಇರಕ್ ಹೇಳ್ತಿದ್ದಾಳೆ. ಆದ್ರೆ ನನಗೆ ನಿಮ್ ಕುಟುಂಬಕ್ಕೆ ಸೇರ್ಕೊಬೇಕು ಅಂತ ಆಸೆ. ಪ್ಲೀಸ್ ನನ್ನನ್ನು ಸೇರ್ಸ್ಕೊಳ್ಳೋ. ನಿಮ್ ಹಾಗೆಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಕಡೆ ಲಾಯರ್ ಕೂಡ ಹೇಳಿದ್ದಾರೆ, ಮುಂದೆ ಸಮಸ್ಯೆ ಆಗುತ್ತೆ, ಸೇರಿಸ್ಕೊಳಕ್ಕಾಗಲ್ಲ ಅಂತ. ನೀವಿಬ್ರು ನಮ್ಮ ಕುಟುಂಬಕ್ಕೆ ಸೇರೋದಿಲ್ಲ. ನಿಮ್ಮಮ್ಮನ ಮೊದಲನೇ ಗಂಡ ಇದ್ದಾರಲ್ಲ, ಅವ್ರ ಕುಟುಂಬಕ್ಕೆ ಸೇರ್ತೀವಿ. ಹಾಗಾದ್ರೆ ನಂಗೆ ಬೇರೆ ದಾರಿನೇ ಇಲ್ವಾ ತಮ್ಮ? ನಾನು ನಿಂಗೆ ಯಾವತ್ತೂ ತೊಂದರೆ ಕೊಡಲ್ಲ. ಪ್ಲೀಸ್ ಸೇರಿಸ್ಕೊಳ್ಳೋ. ಆಗಲ್ಲ, ಅದನ್ನ ಬಿಟ್ಟು ಬೇರೆ ಏನಾದರೂ ಕೇಳು. ನಿಜ ಹೇಳಬೇಕು ಅಂದ್ರೆ ನಾನು ಹಠಕ್ ಬಿದ್ರೆ ನಂಗೆ ಅಲ್ಲಿ ಎಲ್ಲ ರೈಟ್ಸು ಸಿಗುತ್ತೆ. ಆದ್ರೂ ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾಗ್ತೀನಿ. ಆದ್ರೆ ನನ್ನ ಖರ್ಚಿಗೆ ಒಂದಷ್ಟು ದುಡ್ಡು ಕೊಡಬೇಕು. ಎಷ್ಟು? 50 ಲಕ್ಷ. ಅಲ್ಲಲ್ಲ, 1 ಕೋಟಿ. ಒಂದು ಕೋಟಿ ಅಲ್ಲ, 2 ಕೋಟಿ ಕೊಡ್ತೀನಿ. ನಮ್ಮ ಫ್ಯಾಮಿಲಿಗೆ ನೀನು ಸೇರಲ್ಲ ಅಂತ ಕ್ಲಿಯರ್ ಆಗಿ ಹೇಳಬೇಕು. ಡನ್, ಖಂಡಿತ ಹೇಳ್ತೀನಿ. ಆದ್ರೆ 2 ಕೋಟಿ ಮಿಸ್ ಆಗ್ಬಾರ್ದು. ನಂದು ವ್ಯವಹಾರ ಅಂದ್ರೆ ವ್ಯವಹಾರ. ಎಲ್ಲಿಂದ ಬಂತ ಈ ಪ್ರಾರಂಭ? ಹೋಗ್ಲಿ ಬಿಡು, ಒಪ್ಕೊಂಡ್ಲಲ್ವಾ, ಖುಷಿಯಾಗಿರು. ಸದ್ಯ ಆದ್ರೂ ಆ ದುಡ್ಡಿನ ಪಿಶಾಚಿಗೆ 2 ಕೋಟಿ ಕೊಡ್ಬೇಕಲ್ಲ ಅಂದ್ರೆ ಹೊಟ್ಟೆ ಉರಿಯು ಚಿಕ್ಕಮ್ಮ. ಏನು ಮಾಡೋಕ್ಕಾಗಲ್ಲ. ನಾವು ನೆಮ್ಮದಿಯಿಂದ ಇರಬೇಕು ಅಂದರೆ ಕೆಲವೊಂದ್ಸಲ ಭಾರಿ ದಂಡ ಕೊಡಬೇಕಾಗುತ್ತೆ. ಇದು ಹಾಗೇನೆ. ಏನೋ ಅವಳ ಸಮಸ್ಯೆ ಒಂದು ಪರಿಹಾರ ಆಯ್ತಲ್ಲ, ಅದೇ ದೊಡ್ಡ ನೆಮ್ಮದಿ. ಕೊಡ್ತಾನ ಕಾಗೆ ಹಾರಿಸ್ತಾನ? ಕಾಗೆ ಹಾರಿಸಿದ್ರೆ ಕಲರ್ ಕಲರ್ ಕಾಗೆ ನಾನ್ ಹಾರಿಸ್ತೀನಿ. ನಾನು ಕೂಗ್ಲೋದತ್ತಾನ.
ಸೋಗಲಾಡಿ ಏನ್ ಬೇಕು ತಾತ? ಕಾಫಿ ಹೀಟ್ ಆಗುತ್ತೆ. ಏನಿಲ್ಲ, ನಿನಗೆ ಚಕ್ಲಿ ಮಾಡಕ್ ಬರುತ್ತಾ? ಬರುತ್ತೆ, ಆದ್ರೆ ಹದ ಅಷ್ಟು ಗೊತ್ತಾಗಲ್ಲ. ಅಮ್ಮನ ಅಷ್ಟೆಲ್ಲ ಚೆನ್ನಾಗಿ ಮಾಡಕ್ ಬರಲ್ಲ. ಅದು ನನಗೂ ಗೊತ್ತು. ಯಾಕೆ ತಾತ, ಚಕ್ಲಿ ತಿನ್ಬೇಕನ್ನಿಸ್ತಿದ್ಯಾ? ನಮ್ಮ ದತ್ತಣ್ಣಂಗೆ ಮನೆಯಲ್ಲಿ ಮಾಡಿದ ಚಕ್ಲಿನೇ ಬೇಕಂತೆ. ಅಲ್ಲ ಕಣೋ, ಸೋಗಲಾಡಿಗೆ ನಾನು ಜೂನಿಯರ್ ತುಳಸಿ ಅಂತ ಬಿರುದು ಕೊಟ್ಟಿದ್ದೀನಿ. ಅಂದಮೇಲೆ ಅವಳು ಚಕ್ಲಿನ ಹೇಗೆ ಮಾಡ್ತಾಳೆ ಅಂತ ನಾನು ನೋಡೋದು ಬೇಡವಾ? ಸರಿ ತಾತ, ಮಾಡ್ತೀನಿ ಬಿಡಿ. ಹಾ, ಹದ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ, ನೀ ಏನೂ ಟೆನ್ಷನ್ ತಗೋಬೇಡ. ನೀವಾ? ಯಾಕೆ, ನಳಮಹಾರಾಜನಿಗೆ ಬಿಡುವಿದ್ದಾಗ ನನ್ನ ಹತ್ರನೇ ತಾನೇ ಟ್ಯೂಷನ್ಗೆ ಬರ್ತಾ ಇದ್ದಿದ್ದು. ಹೌದೌದು, ಬಿಡುವಿದ್ದಾಗ ಬರ್ತಿದ್ದ, ಆದ್ರೆ ಅವನಿಗೆ ಬಿಡುವೇ ಆಗ್ತಿರ್ಲಿಲ್ಲ. ಇರು ನಾ ಬರ್ತೀನಿ, ಹೇಳ್ತೀನಿ. ಈಗ ಫಸ್ಟು ಅಕ್ಕಿ ಹಿಟ್ಟು. ಚಕ್ಲಿ ಮಾಡಬೇಕು ಅಂದರೆ ಅಕ್ಕಿ ಹಿಟ್ಟಲ್ಲೇ ಮಾಡಬೇಕು. ಕಡಲೆ ಹಿಟ್ಟಲ್ಲೂ ಮಾಡಬಹುದು, ಆದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅಂತ. ಸ್ವಲ್ಪ ಮೆತ್ತಗಾಗ್ಲಿ, ಹಲ್ಲಿದೆಯೋ ಇಲ್ವೋ ಉದುರಿಸ್ತೀನಿ, ಆಯ್ತಾ? ಅಕ್ಕಿ ಹಿಟ್ಟಾಯ್ತು. ಹೊರಗಡಲೆ ಇದೆಯಾ? ಹಾ, ಹಾಕ್ಬೇಡ, ಈಗಿಲ್ಲ ಹಾಗೆ. ಇವಾಗ ಜೀರಿಗೆ ಆಮೇಲೆ ಓಮ್ 4 ಕಾಳು, 4 ಬೇಡ 8 ಹಾಕು, ಆಯ್ತಾ? ಆಮೇಲೆ ಈಗ ಸ್ವಲ್ಪ ಬೆಣ್ಣೆ ಇದೆಯಾ? ಹ್ಞೂ, ಹಾಕು. ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆ. ಬೆಣ್ಣೆ ಜೊತೆಗೆ ಎಣ್ಣೆನ? ಎಣ್ಣೆ ಜೊತೆಗೆ ಚಕ್ಲಿ ಅಲ್ವಾ? ಎಣ್ಣೆ ನಿನಗೆ, ಎಣ್ಣೆ ಚಕ್ಲಿಗೆ. ಆಯ್ತಾ? ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಆಗ್ಬಾರ್ದು, BP ಇದೆಯೋ ಏನೋ ವಟ ಯಾರ್ ತಾತ ವಟ ಅಂತಿರೋದು? ನೀನು ಸರಿಯೇ, ಇವನೇ ತಾನೇ ಆವಾಗಲಿಂದ ವಟ ಅಂತಿರೋದು. ಅದಕ್ಕೆ ಸೋಗಲಾಡಿ, ನೀ ಈ ಕಡೆ ಬಾ. ಹೇಗೆ ಮಾಡಿಬಿಟ್ರೆ ಕಷ್ಟ, ನಾನೇ ಮಾಡ್ತೀನಿ. ಓ ದತ್ತಣ್ಣ, ಯಾವತ್ತಾದ್ರೂ ನನಗೆ ಈ ತರ ಚಕ್ಲಿ ಮಾಡಿ ಕೊಟ್ಟಿದ್ಯಾ? ನಾನು ಯಾಕೆ ಮಾಡಿಕೊಡ್ಬೇಕು ನಿನಗೆ? ನಿನ್ನ ಹೆಂಡತಿ ಗೋದಾವರಿ ಇಲ್ವಾ? ಸಿರಿ, ನಿನಗೊಂದು ವಿಷಯ ಗೊತ್ತಾ? ನೀವಿಬ್ರು ಸೇರ್ಕೊಂಡು ಏನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ಮುಚ್ಚಿಡೋದು ಇಲ್ಲ, ಬಚ್ಚಿಡೋದು ಇಲ್ಲ. ನೀನು ಸರಿಯೇ. ಸೋಗಲಾಡಿ, ಏನು ವಿಷಯ ಗೊತ್ತಾ, ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಲ್ಲ, ಅದಕ್ಕೆ ಇವನಿಗೆ ಹೊಟ್ಟೆ ಉರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.